ಜನರ ದೃಷ್ಟಿ ಬಿದ್ದಾಗ ಸಿಗುವ ಫಲಿತಾಂಶಗಳು ತುಂಬ ಕಷ್ಟಕರವಾಗುತ್ತವೆ. ಆದರೆ ಅದು ದೃಷ್ಟಿಯಾಗಿದೆ ಎಂದು ಗೊತ್ತೇ ಆಗುವುದಿಲ್ಲ. ಅದಕ್ಕೆ ಹಿಂದಿನ ಕಾಲದ ಹಿರಿಯರು ದೃಷ್ಟಿ ಆಗಿರುವುದನ್ನು ಕಂಡುಹಿಡಿಯುವುದು ಮತ್ತು ಪರಿಹಾರಗಳನ್ನು ಹೇಳಿದ್ದಾರೆ. ಇಲ್ಲಿ ಕೆಲವು ದೃಷ್ಟಿ ಬಿದ್ದ ಸೂಚನೆಗಳು ಅಥವಾ ಹಳೆಯ ಕಾಲದ ಜನರ ಮಾತುಗಳೇನೆಂದರೆ, 1. ಹಠಾತ್ ಅಸ್ವಸ್ಥತೆ ಎಂದರೆ ಆರೋಗ್ಯವಾಗಿದ್ದರೂ ಏಕಾಏಕಿ ದೇಹದಲ್ಲಿ ಬಲಹೀನತೆ, ತಲೆನೋವು, ವಾಂತಿ ಅನ್ನೋ ಲಕ್ಷಣ ತೋರಿದರೆ ದೃಷ್ಟಿ ಬಿದ್ದಿದೆ ಎನ್ನುತ್ತಿದ್ದರು. 2. ಮಕ್ಕಳ ಅಳಿಕೆ, ಚಿಕ್ಕ ಮಕ್ಕಳು ಕಾರಣವಿಲ್ಲದೆ ಹೆಚ್ಚು ಅಳುವುದು, ಹಠಾತ್ ಜ್ವರ ಬಂದಂತೆ ಕಾಣುವುದು. 3. ಪ್ರಾಣಿಗಳ ವರ್ತನೆ, ಹಸು, ನಾಯಿ, ಬೆಕ್ಕು ಏಕಾಏಕಿ ಅಸಹಜವಾದ ವರ್ತಿಸಿದರೆ ಅದು ದೃಷ್ಟಿಯಾಗಿದೆ ಎಂದು ಹೇಳುತ್ತಿದ್ದರು. 4. ವಸ್ತು ಹಾನಿ, ಹೊಸ ವಾಹನ, ಮನೆ, ಆಭರಣಕ್ಕೆ ಅಲ್ಪ ಸಮಯದಲ್ಲಿ ಹಾನಿ ಸಂಭವಿಸಿದರೆ ದೃಷ್ಟಿಯಾಗಿದೆ ಎಂದು ಹೇಳುತ್ತಿದ್ದರು. 5. ನಿದ್ದೆ ಕೆಡುವುದು, ವ್ಯಕ್ತಿಗೆ ನಿದ್ರೆ ಸಿಗದೆ ಕಲುಷಿತ ಕನಸುಗಳು ಕಾಣಿಸಿಕೊಂಡರೆ ದೃಷ್ಟಿಯಾಗಿದೆ ಎಂದರ್ಥ. 6. ನೆಗೆಟಿವ್ ಎನರ್ಜಿ, ಕೆಲವರು ನೋಡಿದಾಗ ಅವರ ಮನಸ್ಸಿನ ಹಸುಗೆ ಸ್ಪರ್ಧಾ ಮನೋಭಾವ ಇತರರ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತದೆ. 7. ಪ್ಲೆಸಿಬೋ ಎಫೆಕ್ಟ್ ಎಂದರೆ ದೃಷ್ಟಿ ಬಿದ್ದಿದೆ ಎಂಬ ನಂಬಿಕೆ ಇದ್ದರೆ ದೇಹವು ಅದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡುತ್ತದೆ. ಅಂದರೆ ಅಸ್ವಸ್ಥತೆ, ಭಯ, ಆತಂಕ ಉಂಟು ಮಾಡುತ್ತದೆ. 8. ಆಹಾರದ ಮೇಲೆ ಪರಿಣಾಮವಾಗುತ್ತದೆ, ಮನೆಯಲ್ಲಿರುವ ಹಾಲು, ಮೊಸರು, ಅಡುಗೆ ಪದಾರ್ಥ ಬೇಗ ಹಾಳಾಗುತ್ತದೆ. 9. ಆಕಸ್ಮಿಕ ಗಲಾಟೆ, ಮನೆಯಲ್ಲಿ ಕಾರಣವಿಲ್ಲದೆ ಜಗಳ, ತಕರಾರುಗಳು ಶುರುವಾಗುವುದು. 10. ಸಂಪತ್ತಿನ ನಷ್ಟ, ಹಣ ಕಳೆದು ಹೋಗುವುದು, ವ್ಯವಹಾರದಲ್ಲಿ ಏಕಾಏಕಿ ನಷ್ಟವಾಗುತ್ತದೆ. 11. ಹೊಸ ವಸ್ತು ಹಾನಿ, ಹೊಸ ಬಟ್ಟೆ, ಆಭರಣ, ಮೊಬೈಲ್ ಅಥವಾ ವಾಹನ ತಕ್ಷಣ ಕೆಟ್ಟು ಹೋಗುವುದು. 12. ಅಸಾಮಾನ್ಯ ಶಬ್ದಗಳು, ಮನೆಯೊಳಗೆ ಅಥವಾ ಬಾಗಿಲ ಬಳಿ ವಿಚಿತ್ರ ಶಬ್ದಗಳು ಕೇಳಿಸಿಕೊಳ್ಳುವುದು. 13. ಮಕ್ಕಳ ನಿದ್ರೆಗೆ ಅಡಚಣೆ, ಚಿಕ್ಕವರು ರಾತ್ರಿ ಆಕಸ್ಮಿಕವಾಗಿ ಕಿರುಚಿ ಎಚ್ಚರಿಕೊಳ್ಳುವುದು. 14. ಪ್ರಾಣಿಗಳ ಸೂಚನೆ, ಮನೆಯ ಹತ್ತಿರದ ನಾಯಿ ನಿರಂತರವಾಗಿ ಒಂದೇ ಶಬ್ದ ಮಾಡುವುದು ಮತ್ತು ಬೆಕ್ಕು ಅಸಹಜವಾಗಿ ವರ್ತಿಸುವುದನ್ನು ದೃಷ್ಟಿಯಾಗಿದೆ ಎಂದು ಹೇಳುತ್ತಾರೆ. ಇದಕ್ಕೆ ಪರಿಹಾರಗಳೆಂದರೆ: 1. ಮೆಣಸಿನಕಾಯಿ, ಉಪ್ಪು, ಎಳ್ಳು ಬೆರೆಸಿ ಕಣ್ಣು ಹಾಕುವುದು. 2. ಕರ್ಪೂರ ಹಚ್ಚಿ ಸುಡುವುದು. 3. ಮಕ್ಕಳಿಗೆ ಕರಿಯ ಬಿಂದು ಹಾಕುವುದು. 4. ಹಸಿರು ಎಲೆ ಅಥವಾ ನಿಂಬೆಹಣ್ಣು ಬಳಸಿ ದೃಷ್ಟಿ ತಡೆಯುವುದು. 5. ನಿಂಬೆ ಮೆಣಸು ಕಟ್ಟುವ ಪದ್ಧತಿಯೂ ಸಹಿತ ಇದೆ. 6. ಕರಿಯ ಬೂದಿ ಅಥವಾ ಬಿಂದು ಹಾಕುವುದು. 7. ಕರ್ಪೂರ ದೀಪ ಹಚ್ಚುವುದು. 8. ಉಪ್ಪುಕಾಯಿ ಹೊಗೆ ಮಾಡುವುದು. ಹೀಗೆಲ್ಲ ಮಾಡಿ ಹಿರಿಯರು ತಮ್ಮ ದೃಷ್ಟಿ ಆಗಿದೆ ಎಂದು ಪರಿಹಾರಗಳನ್ನು ಮಾಡುತ್ತಿದ್ದರು. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮತ್ತು ಶೇರ್ಗಳನ್ನು ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.